ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲ ಮಹಿಳೆಯರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಐಸ್ ಕ್ರೀಮ್ ತಂದಾಗ ಈ ಐಸ್ ಕ್ರೀಮ್ ಬಾಕ್ಸ್ಗಳನ್ನ ವೇಸ್ಟು ಅಂತ ಬಿಸಾಡ್ಬಿಡ್ತೀವಿ. ಐಸ್ ಕ್ರೀಮ್ ತಿಂದಾದ್ಮೇಲೆ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ನಾವು ರಿಯೂಸ್ ಮಾಡ್ಕೋಬಹುದು. ಇದರಿಂದ ನಾವು ದುಡ್ಡು ಸಹ ಸೇವ್ ಮಾಡ್ಬೋದು. ಮನೆಯಲ್ಲೇ ಒಂದು ಒಳ್ಳೆ ಬಾಕ್ಸನ್ನು ರೆಡಿ ಮಾಡ್ಕೋಬಹುದು. ವೇಸ್ಟು ಅಂತ ಬಿಸಾಡೋ ಬಾಕ್ಸನ್ನ ಈ ರೀತಿ ರಿಯೂಸ್ ಮಾಡ್ಕೋಬಹುದು. ಮೊದಲಿಗೆ ನಾನು ಇಲ್ಲಿ ಫೋರ್ಕ್ ತೊಗೊಂಡಿದ್ದೀನಿ. ಫೋರ್ಕ್ ತೊಗೊಂಡು ಸ್ಟವ್ ಹಚ್ಚಿ ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ನಾವು ಈ ರೀತಿ ಫೋರ್ಕ್ ಆದರೂ ತೊಗೋಬೋದು ಸ್ಟೀಲಿಂದ, ಇಲ್ಲಾಂದರೆ ದಪ್ಪ ಸೂಜಿ ಇದ್ದರೆ ಆ ಸೂಜಿನಾದರೂ ಈ ರೀತಿ ಬಿಸಿ ಮಾಡಿಕೊಂಡು ನಾವು ಆ ಐಸ್ ಕ್ರೀಮ್ ಬಾಕ್ಸ್ದು ಕ್ಯಾಪ್ ಬರುತ್ತಲ್ಲ, ಆ ಕ್ಯಾಪ್ಗೆ ಈ ರೀತಿ ಬಾಕ್ಸ್ಗೆ ಹೋಲ್ಸ್ ಮಾಡ್ಕೋಬೇಕು. ಚಿಕ್ಕದಾಗಿರಬೇಕು ಹೋಲ್ಸ್, ತುಂಬ ದೊಡ್ಡದಾಗಿ ಮಾಡ್ಕೋಬಾರ್ದು. ಫೋರ್ಕಲ್ಲಿ ಸ್ಟಾರ್ಟಿಂಗು ಎಡ್ಜಸ್ ಸ್ಮಾಲ್ ಆಗಿರುತ್ತಲ್ಲ, ಅದರಿಂದ ನಾವು ಈ ರೀತಿ ಬಿಸಿ ಮಾಡಿ ಪಿಯರ್ಸ್ ಮಾಡೋದ್ರಿಂದ ಬೇಗ ಹೋಲ್ಸ್ ಆಗುತ್ತೆ. ನಾನಿಲ್ಲಿ ಆ ಕ್ಯಾಪನ್ನು ಅರ್ಧದವರೆಗೂ ನಾನು ಈ ರೀತಿ ಹೋಲ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಫುಲ್ ಕ್ಯಾಪ್ ಆದರೂ ಹೋಲ್ಸ್ ಮಾಡ್ಕೋಬೋದು. ನಾನಿಲ್ಲಿ ಅರ್ಧಕ್ಕೆ ಕ್ಯಾಪಲ್ಲಿ ಈ ರೀತಿ ಹೋಲ್ಸ್ ಮಾಡಿಕೊಂಡು ನಾವು ಕಾಸು ಕೊಟ್ಟು ಹೊರಗಡೆಯಿಂದ ಕೊಂಡ್ಕೊಂಬರ್ತೀವಿ ಸಾಲ್ಟ್ ಪೆಪ್ಪರ್ ಬಾಕ್ಸ್ಗಳನ್ನು, ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಕೊಂಡ್ಕೊಂಬಂದು ಇಟ್ಕೋತೀವಿ. ಅದ್ರ ಬದಲು ನಾವು ಈ ರೀತಿ ವೇಸ್ಟು ಅಂತ ಬಿಸಾಡೋ ಐಸ್ ಕ್ರೀಮ್ ಬಾಕ್ಸ್ ಆಗಲಿ ಅಥವಾ ಚಿಕ್ಕದು ಏನಾದರೂ ತಂದಾಗ ನಮಗೆ ಬಾಕ್ಸ್ಗಳು ಬರುತ್ತಲ್ಲ, ಆ ಬಾಕ್ಸ್ಗಳನ್ನ ನಾವು ಈ ರೀತಿ ಸಾಲ್ಟ್ ಪೇಪರ್ ಬಾಕ್ಸ್ ಆಗಿ ರೆಡಿ ಮಾಡ್ಕೋಬಹುದು. ಮನೆಯಲ್ಲೇ ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸನ್ನು ಯೂಸ್ ಮಾಡಿಕೊಂಡು ಸಾಲ್ಟ್ ಹಾಕೋದಕ್ಕೆ ಆಗಲಿ ಅಥವಾ ಪೆಪ್ಪರ್ ಹಾಕೋದಕ್ಕೆ ಆಗಲಿ ಟೇಬಲ್ ಮೇಲೆ ನಾವು ಸಾಲ್ಟ್ ಪೆಪ್ಪರ್ ಬಾಕ್ಸ್ಗಳನ್ನ ಇಟ್ಕೋತೀವಿ. ಆ ಬಾಕ್ಸನ್ನು ಈಸಿಯಾಗಿ ರೆಡಿ ಮಾಡ್ಕೋಬಹುದು ಕಡಿಮೆ ಖರ್ಚಲ್ಲಿ. ಮನೇಲಿ ಇರೋ ಬಾಕ್ಸನ್ನೇ ಬಳಸ್ಕೊಂಡು ನೋಡಿ, ನಾನು ಹೋಲ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಸಾಲ್ಟ್ ಹಾಕ್ಕೊಂಡು ಈ ರೀತಿ ಟೈಟಾಗಿ ಆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡ್ರೆ ಬಾಕ್ಸ್ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಊಟದ ಹತ್ರ ತೊಗೊಂಡೋಗಿ ಇಟ್ಕೋಬೋದು ಅಥವಾ ನಾವು ಡೈನಿಂಗ್ ಟೇಬಲ್ ಇಟ್ಟರೆ ಅದ್ರ ಮೇಲೆ ಈ ರೀತಿ ಒಂದು ಪೆಪ್ಪರ್ ಅಥವಾ ಸಾಲ್ಟ್ ಬಾಕ್ಸನ್ನು ರೆಡಿ ಮಾಡಿ ಇಟ್ಕೋಬೋದು. ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಡಿ. ನೆಕ್ಸ್ಟ್ ಟಿಪ್ ಬಂದು, ನಾವು ಆರೆಂಜನ್ನು ತಿಂದಾದ್ಮೇಲೆ ಅದರ ಸಿಪ್ಪೆನ ವೇಸ್ಟು ಅಂತ ಬಿಸಾಡ್ಬಿಡ್ತೀವಿ. ಆರೆಂಜ್ ಸಿಪ್ಪೆನ ನಾವು ಈ ರೀತಿ ಬಳಕೆ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ 2 ಆರೆಂಜ್ ಸಿಪ್ಪೆನ ತೊಗೊಂಡಿದ್ದೀನಿ. ನಾವು ಆರೆಂಜ್ ಇದ್ದರೆ ಆರೆಂಜ್ ತೊಳೆನೂ ಸಹ 1 ಅಥವಾ 2 ತೊಳೆನ ಹಾಕ್ಕೋಬೋದು. ಆರೆಂಜ್ ಸಿಪ್ಪೆ ಸ್ಮೆಲ್ ಘಮ್ ಅಂತ ಇರುತ್ತೆ. ಇದರಲ್ಲಿ ನ್ಯಾಚುರಲ್ ರೂಮ್ ಫ್ರೆಶ್ನರ್ ಆಗಿ ವರ್ಕ್ ಆಗುತ್ತೆ ನಮಗೆ. ಸೊ ನಾನಿಲ್ಲಿ 2 ಆರೆಂಜ್ ಸಿಪ್ಪೆನ ತೊಗೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಚಮಚಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಾವು ಆರೆಂಜ್ ಸಿಪ್ಪೆ ಜಾಸ್ತಿ ತೊಗೊಂಡಷ್ಟು ನೀರು ಜಾಸ್ತಿ ಮಾಡಿ ಇಟ್ಕೋಬೋದು. ಆರೆಂಜ್ ಸಿಪ್ಪೆನ ಹಾಕ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನಿಲ್ಲಿ ಒಂದೇ ಒಂದು ಪೀಸಷ್ಟು ಚಕ್ಕೆ ಹಾಕ್ಕೋತಾ ಇದ್ದೀನಿ ಅಥವಾ ಲವಂಗನೂ ಹಾಕ್ಕೋಬೋದು. ಎಕ್ಸ್ಟ್ರಾ ಸ್ಮೆಲ್ಲುಗೋಸ್ಕರ ನಾನು ಚಕ್ಕೆ ಹಾಕ್ಕೋತಾ ಇದ್ದೀನಿ. ಚಕ್ಕೆ ಆಪ್ಷನಲ್, ಬೇಕಾದ್ರೆ ಹಾಕ್ಕೋಬೋದು. ಇಲ್ಲಾಂದರೆ ಹಾಗೇ ನಾವು ಸಿಪ್ಪೆನ ಒಂದು 5ರಿಂದ 6 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ತುಂಬ ಹೊತ್ತು ಕುದಿಸ್ಬಾರ್ದು. ಒಂದು 5 to 6, 7 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಕುದಿಸಿದ್ರೆ ಅದು ಸ್ಮೆಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ಕುದಿಸಿರೋ ನೀರನ್ನು ನಾವು ಒಂದು ಬೌಲ್ಗೆ ಹಾಕಿ ಎಲ್ಲೆಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೋ ಅಲ್ಲಿ ಈ ಬೌಲಲ್ಲಿ ಆ ವಾಟರ್ನ ಹಾಕಿಡೋದ್ರಿಂದ ಆರೆಂಜ್ ಸ್ಮೆಲ್ ಘಮ್ ಅಂತ ಇರುತ್ತಲ್ಲ, ಆ ಸ್ಮೆಲ್ಗೆ ಅದು ನ್ಯಾಚುರಲ್ ರೂಮ್ ಫ್ರೆಶ್ನರ್ ಥರ ವರ್ಕ್ ಆಗುತ್ತೆ. ಇದನ್ನು ನಾವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಸಹ ನಾವು ಎಲ್ಲೆಲ್ಲಿ ರೂಮ್ ಕಾರ್ನರ್ಸಲ್ಲೆಲ್ಲ ಇದನ್ನು ಸ್ಪ್ರೇನೂ ಸಹ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಒಂದು ಗ್ಲಾಸ್ ಬೌಲ್ ತೊಗೊಂಡು ಅದರಲ್ಲಿ ಚಿಕ್ಕ ಬೌಲ್ಸ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ನಾವು ರೂಮ್ ಫ್ರೆಶ್ನರ ರೆಡಿ ಮಾಡಿಕೊಂಡು ಎಲ್ಲೆಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿ ನಾವು ಇದನ್ನು ಇಡ್ಬೋದು. ರೂಮ್ ಕಾರ್ನರ್ಸಲ್ಲಿ ಇರ್ಬೋದು, ಹಾಲಲ್ಲಿ ಒಂದು ಕಾರ್ನರಲ್ಲಿ ಈ ರೀತಿ ರೆಡಿ ಮಾಡಿ ಇಡ್ಬೋದು. ಆ ಸ್ಮೆಲ್ಗೆ ಘಮ್ ಅಂತ ಇರುತ್ತೆ ರೂಮಲ್ಲಿ, ಮತ್ತು ಬ್ಯಾಡ್ ಸ್ಮೆಲ್ಲೆಲ್ಲ ಹೊಟ್ಟೋಗಿ ಒಂಥರ ಫ್ರೆಶ್ ಆಗಿರುತ್ತೆ ರೂಮೆಲ್ಲ ನಮಗೆ. ಸೊ ಈ ರೀತಿ ನಾವು ಆರೆಂಜ್ ಸಿಪ್ಪೆನ ಬಳಸ್ಕೊಂಡು ನ್ಯಾಚುರಲ್ ರೂಮ್ ಫ್ರೆಶ್ನರ್ನ ರೆಡಿ ಮಾಡ್ಕೋಬೋದು. ಈ ರೆಡಿ ಮಾಡ್ಕೊಂಡಿರೋ ಲಿಕ್ವಿಡ್ನ ಅದು ಸ್ಮೆಲ್ ಇರೋವರೆಗೂ ನಾವು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ರೂಮ್ ಫ್ರೆಶ್ನರ್ ಥರ ಯೂಸ್ ಮಾಡ್ಬೋದು. ಎಲ್ಲೆಲ್ಲಿ ಬೇಕೋ ಅಲ್ಲಿ ಸ್ಪ್ರೇ ಮಾಡಿಕೊಂಡು ರೂಮ್ ಫ್ರೆಶ್ನರ್ ಬಾಟ್ಲಲ್ಲಿ ಹಾಕಿಟ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ಶಾಂಪು ಪ್ಯಾಕೆಟ್ಸು, ನಾವು ಸ್ನಾನದ ಮನೆಯಲ್ಲಿ ಈ ರೀತಿ ಶಾಂಪು ಪ್ಯಾಕೆಟ್ಸ್ ತಂದಾಗ ಹಾಗೆ ಇಟ್ಬಿಡ್ತೀವಿ. ನಾವು ವೇಸ್ಟು ಅಂತ ಬಿಸಾಡೋ ಬಾಕ್ಸನ್ನು ಯೂಸ್ ಮಾಡಿಕೊಂಡು ನಾವು ಶಾಂಪು ಇಡೋದಕ್ಕೆ ಒಂದೊಳ್ಳೆ ಸ್ಟೋರೇಜ್ ಬಾಕ್ಸನ್ನು ರೆಡಿ ಮಾಡ್ಕೋಬೋದು. ಈ ರೀತಿ ನಾವು ಬಿರಿಯಾನಿ ತಂದಾಗಲಿ ಅಥವಾ ರೈಸ್ ತಂದಾಗಲಿ ಈ ರೀತಿ ಬಾಕ್ಸ್ ಬರುತ್ತೆ, ಪ್ಲಾಸ್ಟಿಕ್ ಬಾಕ್ಸು, ಅದನ್ನು ರಿಯೂಸ್ ಮಾಡಿಕೊಂಡು ಆರ್ಗನೈಸರ್ ಬಾಕ್ಸ್ ರೆಡಿ ಮಾಡ್ಕೋಬೋದು. ಮೊದಲು ಆ ಲಿಡ್ಡನ್ನು ಕ್ಲೋಸ್ ಮಾಡಿರ್ತೀವಲ್ಲ, ಆ ಕ್ಯಾಪನ್ನು ತೊಗೊಂಡು ನಾನಿಲ್ಲಿ ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಲಿಡ್ ಸೆಂಟರ್ಗೆ ನಾನು ಈ ರೀತಿ ಒಂದು ಸ್ವಲ್ಪ ಹೋಲ್ ಮಾಡ್ಕೋತಾ ಇದ್ದೀನಿ. ನಾವು ಶಾಂಪು ತೆಗಿಯೋಷ್ಟು ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಿಕೊಂಡು ಅದನ್ನು ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈ ರೀತಿ ಹೋಲ್ ಮಾಡಿಕೊಂಡು ಕ್ಯಾಪನ್ನು ಓಪನ್ ಮಾಡಿ ಆ ಎಕ್ಸ್ಟ್ರಾ ಪೀಸ್ ಇರೋದನ್ನು ತೆಗೆದುಬಿಟ್ಟು ನಾವು ಎಷ್ಟೇ ಶಾಂಪು ತರಲಿ ಆ ಶಾಂಪೂನ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ನೀಟಾಗಿ ಇರುತ್ತೆ, ಆರ್ಗನೈಸ್ ಆಗಿರುತ್ತೆ. ಎಲ್ಲಂದ್ರಲ್ಲಿ ಇಡೋ ಬದಲು ಶಾಂಪು ಪ್ಯಾಕೆಟ್ಸ್ನ ಈ ರೀತಿ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ಟೋರೇಜ್ ಬಾಕ್ಸನ್ನು ರೆಡಿ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಶಾಂಪು ಹಾಕಿ ಇಟ್ಕೊಂಡಿದ್ದೀನಿ. ಶಾಂಪು ಹಾಕಿ ಇಟ್ಕೊಂಡಾದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಆ ಲಿಡ್ಗೆ ಹೋಲ್ ಮಾಡಿರ್ತೀವಲ್ಲ, ಆ ಹೋಲ್ ಒಳಗಡೆ ಈ ರೀತಿ ಶಾಂಪು ಪ್ಯಾಕೆಟ್ಸ್ನ ಸೇರಿಸ್ಕೊಂಡು
ನಾವು ಯೂಸ್ ಮಾಡ್ಕೋಬೋದು. ನಾವು ಬೇಕು ಅಂದಾಗ ಒಂದು ಶಾಂಪೂ ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಇನ್ನೊಂದು ಶಾಂಪೂ ಪ್ಯಾಕೆಟನ್ನು ಈ ರೀತಿ ಎಳೆದಾಗ ಬರ್ತಾ ಇರುತ್ತೆ ಒಂದ್ರ ಮೇಲೆ ಒಂದು. ಸೊ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು. ಪ್ಲಾಸ್ಟಿಕ್ ಬಾಕ್ಸನ್ನು ವೇಸ್ಟು ಅಂತ ಬಿಸಾಡೋ ಬದಲು ಆರ್ಗನೈಸ್ ಬಾಕ್ಸ್ ಆಗಿ ರೆಡಿ ಮಾಡ್ಕೋಬೋದು. ಎಕ್ಸ್ಟ್ರಾ ಏನಾದರೂ ಶಾಂಪೂಸ್ ಇದ್ದರೆ ನಾವು ಲಿಡ್ಡನ್ನು ಓಪನ್ ಮಾಡಿ ಅದರೊಳಗಡೆ ಹಾಕಿ ಇಟ್ಕೋಬೋದು. ನೀಟಾಗೂ ಇರುತ್ತೆ. ನಾವು ಎಲ್ಲಂದ್ರಲ್ಲಿ ಬಿಸಾಡೋ ಬದಲು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು. ಶಾಂಪೂ ಪ್ಯಾಕೆಟ್ಸ್ನ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೋಬೋದು. ಈ ಟಿಪ್ಸು ಸಹ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಟೂತ್ ಪೇಸ್ಟ್ ಖಾಲಿ ಆದಮೇಲೆ ಅದನ್ನು ಖಾಲಿಯಾಗಿದೆ ಅಂತ ಪ್ಯಾಕೆಟ್ನ ಬಿಸಾಡಿಬಿಡ್ತೀವಿ. ಆ ಪ್ಯಾಕೆಟ್ನ ಬಿಸಾಡೋದಕ್ಕೆ ಮುಂಚೆ ಆ ಟೂತ್ ಪೇಸ್ಟ್ದು ಈ ರೀತಿ ಕ್ಯಾಪ್ಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಕ್ಯಾಪ್ಸ್ನ ಯೂಸ್ ಮಾಡಿಕೊಂಡು ನಾವು ಕಿಚನಲ್ಲಿ ಗ್ಯಾಸ್ ಲೈಟರ್ ಇಡೋದಕ್ಕೆ ಒಂದು ಸ್ಟ್ಯಾಂಡನ್ನು ರೆಡಿ ಮಾಡ್ಕೋಬೋದು. ಇದಕ್ಕೆ ನಾನು ಡಬಲ್ ಸೈಡೆಡ್ ಟೇಪನ್ನು ತೊಗೊಂಡಿದ್ದೀನಿ. ಡಬಲ್ ಸೈಡೆಡ್ ಟೇಪನ್ನು ಕಟ್ ಮಾಡಿಕೊಂಡು ಈ ರೀತಿ ನಾವು ಕ್ಯಾಪ್ಸ್ನ ತೊಗೊಂಡು ಅದಕ್ಕೆ ಈ ರೀತಿ ಅಂಟಿಸ್ಕೋಬೇಕು. ಡಬಲ್ ಸೈಡೆಡ್ ಗಮ್ ಟೇಪನ್ನು ಒಂದು ಸೈಡ್ ನಾನು ಈ ರೀತಿ ಕ್ಯಾಪ್ಗೆ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ ಟೇಪ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಾವು ಕಿಚನಲ್ಲಿ ಈ ರೀತಿ ಎಲ್ಲಿ ನಾವು ಲೈಟರ್ನ ಇಡಬೇಕು ಅಂತಿರ್ತೀವೋ ಅಲ್ಲಿ ನಾವು ಗೋಡೆಗೆ ಈ ರೀತಿ ಅಂಟಿಸ್ಕೋಬೇಕು. ಡಬಲ್ ಸೈಡೆಡ್ ಗಮ್ ಟೇಪು ಚೆನ್ನಾಗಿದ್ರೆ ಈ ಸ್ಟ್ಯಾಂಡು ತುಂಬ ದಿನವರೆಗೂ ಹಾಗೇ ಇರುತ್ತೆ. ಗಮ್ ಟೇಪ್ ಚೆನ್ನಾಗಿಲ್ಲ ಅಂದರೆ ಉದುರೋಗ್ತಾ ಇರುತ್ತೆ. ನೋಡಿ ಈ ರೀತಿ ಅಂಟಿಸ್ಕೊಂಡಾದ್ಮೇಲೆ ಈ ರೀತಿ ನಾವು ಕಿಚನಲ್ಲಿ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು. ಈ ಕ್ಯಾಪ್ಸ್ನ ಬೇಡ ಅಂತ ಬಿಸಾಡೋ ಬದಲು ಲೈಟರ್ ಸ್ಟ್ಯಾಂಡಾಗಿ ರೆಡಿ ಮಾಡ್ಕೋಬೋದು. ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾವು ಹಸಿಮೆಣ್ಸಿನ್ಕಾಯಿ ತಂದಾಗ ನಾವು 1/4 kg ಅರ್ಧ kg ತರ್ತೀವಿ. ಆ ತೊಟ್ಟುಗಳನ್ನ ವೇಸ್ಟು ಅಂತ ಬಿಸಾಡೋ ಬದಲು ಅದನ್ನು ನಾವು ಒಂದು ಲಿಕ್ವಿಡಾಗಿ ರೆಡಿ ಮಾಡ್ಕೋಬೋದು. ಇದನ್ನು ನಾವು ಎಲ್ಲೆಲ್ಲಿ ಜಿರಳೆ ಮತ್ತು ಸೊಳ್ಳೆಗಳು ಕಬ್ಬು ನೊಣಗಳೆಲ್ಲ ಓಡಾಡ್ತಾ ಇರುತ್ತಲ್ಲ ಅಲ್ಲಿ ನಾವು ಈ ಲಿಕ್ವಿಡ್ನ ರೆಡಿ ಮಾಡಿ ಸ್ಪ್ರೇ ಮಾಡೋದ್ರಿಂದ ಆ ಮೆಣಸಿನ್ಕಾಯಿ ಘಾಟ್ಗೆ ಸ್ಮೆಲ್ಲಿಗೆ ಆ ಜಿರಳೆಗಳಾಗಲಿ ಅಥವಾ ಸಣ್ಣ ಸಣ್ಣ ನೊಣಗಳು ಅದು ಬರೋದು ಕಂಟ್ರೋಲ್ ಆಗುತ್ತೆ. ಲೋಟದಷ್ಟು ನೀರು ಹಾಕ್ಕೊಂಡು ಮೆಣಸಿನ್ಕಾಯಿ ತೊಟ್ಟಿನ ಜೊತೆಗೆ ನಾನಿಲ್ಲಿ ಲವಂಗ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 5ರಿಂದ 6 ಪೀಸಷ್ಟು ಲವಂಗ ಹಾಕ್ಕೋತಾ ಇದ್ದೀನಿ. ಲವಂಗ ನಾವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಲವಂಗ ಸ್ಮೆಲ್ಲು ಸಹ ಘಾಟ್ ಇರುತ್ತೆ. ಸೊ ಆ ಘಾಟ್ಗೂ ಸಹ ನಾವು ಜಿರಳೆಗಳು ಬರದೇ ಇರೋ ಹಾಗೆ ಕಂಟ್ರೋಲ್ ಆಗುತ್ತೆ. ಇದನ್ನು ನಾವು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಆ ನೀರನ್ನು ಕಾಯಿಸ್ಕೊಂಡು ಕುದಿಸ್ಕೊಂಡಾದ್ಮೇಲೆ ಇದು ಆರಿದ್ಮೇಲೆ ನಾವು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನೈಟ್ ಮಲಗುವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀವಿ. ಸಿಂಕ್ ಹತ್ರ ಎಲ್ಲ ಕೆಲವು ಸಲ ಸಣ್ಣ ಜಿರಳೆಗಳು ಓಡಾಡ್ತಾ ಇರುತ್ತೆ, ನೊಣಗಳು ಸಹ ಬರ್ತಾ ಇರುತ್ತೆ. ಸೊ ಅದು ಬರದೇ ಇರೋ ಹಾಗೆ ಈ ವಾಟರ್ನ ನಾವು ನೈಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ಪ್ರೇ ಮಾಡಿ ನಾವು ಮಲಗೋದ್ರಿಂದ ಆ ಸ್ಮೆಲ್ಲಿಗೆ, ಆ ಘಾಟಿನ ಸ್ಮೆಲ್ಲಿಗೆ ಜಿರಳೆಗಳು ಮತ್ತು ಆ ಸಣ್ಣ ನೊಣಗಳು ಬರೋದು ಕಂಟ್ರೋಲ್ ಆಗುತ್ತೆ. ರೆಡಿ ಮಾಡ್ಕೊಂಡಿರೋ ಲಿಕ್ವಿಡ್ನ ನಾವು ಈ ರೀತಿ ಒಂದು ಬಾಟ್ಲಲ್ಲಿ ಹಾಕಿ ಸ್ಪ್ರೇ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಾವು ಎಲ್ಲೆಲ್ಲಿ ಸ್ಪ್ರೇ ಮಾಡಬೇಕು ಅಲ್ಲೆಲ್ಲಿ ಈ ರೀತಿ ಲಿಕ್ವಿಡ್ನ ಹಾಕಿ ಸ್ಪ್ರೇ ಮಾಡಿ ಒಂದು ಬಟ್ಟೆ ತೊಗೊಂಡು ಒರೆಸಾದ್ರೂ ಬಿಡ್ಬೋದು. ಇಲ್ಲಾಂದರೆ ಹಾಗೇ ಬಿಟ್ಟು ನಾವು ಬೆಳಗ್ಗೆ ಎದ್ದು ಅದನ್ನು ಕ್ಲೀನ್ ಮಾಡ್ಕೊಬೋದು. ಸೊ ಈ ಟಿಪ್ಸು ಸಹ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾವು ಬೇಡ ಅಂತ ಬಿಸಾಡೋ ಮೆಣಸಿನ್ಕಾಯಿ ತೊಟ್ಟನ್ನು ಈ ರೀತಿ ಯೂಸ್ ಮಾಡ್ಕೋಬೋದು. ಟಿಪ್ ಬಂದು ನಾನಿಲ್ಲಿ ನೀರು ಕಾಯಿಸೋ ಕೆಟಲ್ ತೊಗೊಂಡಿದ್ದೀನಿ. ಕೆಟಲ್ ಮೇಲೆ ಡಸ್ಟ್ ಕೂತಿರುತ್ತೆ, ಕೆಲವು ಸಲ ಕರೆಗಳೆಲ್ಲ ಆಗಿಬಿಡುತ್ತೆ. ನೀರು ಕಾಯಿಸಿ ಅದು ಸಿಲ್ಮ್ ಹಿಡ್ದ ಹಾಗೆ ಮೇಲೆ ಎಲ್ಲ ಕೆಂಪಕ್ಕೆ ಕಲೆಗಳು ಸಹ ಆಗಿರುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ನಾವು ವೇಸ್ಟು ಅಂತ ಬಿಸಾಡೋ ಪೇಸ್ಟನ್ನ ಖಾಲಿ ಆದಮೇಲೆ ಆ ಕ್ಯಾಪನ್ನು ಬಿಸಾಡಿಬಿಡ್ತೀವಲ್ಲ ಅದರಲ್ಲಿ ಒಂಚೂರಾದರೂ ಪೇಸ್ಟ್ ಇರುತ್ತೆ. ನಾವು ಯಾವುದಾದ್ರೂ ಪೇಸ್ಟ್ ತೊಗೋಬೋದು. ಒಂಚೂರು ಪೇಸ್ಟ್ ತೊಗೊಂಡು ಈ ರೀತಿ ನಾವು ಕೆಟಲ್ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಪಾಂಜ್ ತೊಗೊಂಡು ನಾವು ತುಂಬ ಹಾರ್ಷಾಗಿ ಉಜ್ಜಬೇಕು ಅಂತ ಏನಿಲ್ಲ, ಜಸ್ಟ್ ಸ್ಪಾಂಜಿಂದ ಈ ರೀತಿ ಉಜ್ಕೊಂಡ್ರೆ ಸಾಕು. ಕಲೆಗಳೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಆಯಿಲ್ದು ಕಲೆ ಆಗಲಿ ಅಥವಾ ನೀರನ್ನು ಕಾಯಿಸಿ ಆ ಕಲೆ ಆಗಿರುತ್ತಲ್ಲ ಆ ಡಸ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಒಂಚೂರು ಪೇಸ್ಟ್ ಇದ್ದರೆ ಸಾಕು. ಈ ರೀತಿ ಉಜ್ಕೊಂಡಾದ್ಮೇಲೆ ನಾವು ತೇವದ ಬಟ್ಟೆ ಅಥವಾ ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಸಾಕು. ಕೆಟಲ್ಲು ನೀಟಾಗಿ ಪಳಪಳ ಅಂತ ಹೊಳೆಯುತ್ತೆ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು ಚೂರು ಸಹ ಅದ್ರ ಮೇಲೆ ಗಲೀಜಿರಲ್ಲ, ಡಸ್ಟೆಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಈ ರೀತಿ ನಾವು ಕೆಟಲ್ನ ಕ್ಲೀನ್ ಮಾಡ್ಕೋಬೋದು. ನಾವು ಒಳಗಡೆ ನೀರು ಕಾಯಿಸಿ ಕೆಲವು ಸಲ ಕಾರ್ನರ್ಸಲ್ಲೆಲ್ಲ ಕೆಂಪಗಾಗ್ಬಿಟ್ಟಿರುತ್ತೆ ಮತ್ತು ವಾಸನೆ ಕೂಡ ಬಂದಿರುತ್ತೆ. ನಾವು ನೀರು ಏನಾದರೂ ಹಾಗೆ ಇಟ್ಟುಬಿಟ್ಟಿದ್ರೆ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಳಗಡೆಯೂ ಸಹ ಕೆಟಲ್ ಒಳಗಡೆ ಆ ಬ್ಯಾಡ್ ಸ್ಮೆಲ್ಲೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಮತ್ತು ಆ ಕಾರ್ನರ್ಸಲ್ಲಿ ಕೆಂಪಗಾಗಿರೋದೆಲ್ಲನೂ ಸಹ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇದಕ್ಕೆ ನಾನೊಂದು ಅರ್ಧ ಜಗ್ಗಷ್ಟು ನೀರು ಹಾಕ್ಕೊಂಡು ನಾವು ಯೂಸ್ ಮಾಡಿ ಬಿಸಾಡೋ ಲೆಮನ್ ಪೀಸಸ್ ಇರುತ್ತಲ್ಲ ಆ ಒಟ್ಟನ್ನು ಹಾಕ್ಬಿಟ್ಟು ಒಂಚೂರು ಲೆಮನ್ ಜ್ಯೂಸ್ ಇರುತ್ತೆ ಅದರಲ್ಲೇ. ಸೊ ಅದನ್ನು ಚೆನ್ನಾಗಿ ಈ ರೀತಿ ಕಾಯಿಸಿಬಿಟ್ಟು ನಾವು ಅದೇ ವಾಟರಿಂದ ನೀಟಾಗಿ ವಾಶ್ ಮಾಡೋದ್ರಿಂದ ಒಳಗಡೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ. ಒಂದು ಚೂರು ಸಹ ಕಲೆಗಳು ಸಹ ಇರಲ್ಲ.
ನಾವು ಇದನ್ನು ಸೋಪ್ ಹಾಕಿ ಆಮೇಲೆ ವಾಶ್ ಮಾಡಿಕೊಂಡು ನಾರ್ಮಲ್ ವಾಟರಿಂದ ವಾಶ್ ಮಾಡಿದ್ರೆ ಸಾಕು, ಜಗ್ಗು ನೀಟಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಪೇಪರ್ ಬ್ಯಾಗ್ಸ್ನ ವೇಸ್ಟು ಅಂತ ಬಿಸಾಡೋ ಬದಲು ನಾವು ಇದನ್ನು ಸಹ ರಿಯೂಸ್ ಮಾಡ್ಕೋಬೋದು. ಈ ಪೇಪರ್ ಬ್ಯಾಗನ್ನು ತೊಗೊಂಡು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಒಂದು ಸೈಡಲ್ಲಿ ಈ ರೀತಿ ಕಾರ್ನರ್ ಇರುತ್ತಲ್ಲ, ಆ ಕಾರ್ನರ್ನ ಕಟ್ ಮಾಡಿಕೊಂಡು ನಾನು ಅಗ್ಲೂದಕ್ಕೆ ಮಾಡ್ಕೋತಾ ಇದ್ದೀನಿ. ಒಂದು ಪೀಸ್ ಆಗಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಸೈಡ್ ಕಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆಗೆ ಬ್ಯಾಗದಲ್ಲಿ ಕಾರ್ನರ್ ಇರುತ್ತಲ್ಲ, ಅದನ್ನು ಸಹ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ ಈ ರೀತಿ ಕಟ್ ಮಾಡಿಕೊಂಡು ಮತ್ತು ಕೆಳಗಡೆ ಒಂದು ಪೀಸ್ ಇರುತ್ತೆ, ಅದು ಸ್ಟಿಫ್ನೆಸ್ಗೋಸ್ಕರ ಆ ಪೀಸನ್ನು ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು, ಇದು ಉದ್ದ ಪೀಸ್ ಆಗುತ್ತೆ. ಮತ್ತು ಹ್ಯಾಂಡಲ್ಗಳನ್ನು ಸಹ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಸ್ಟೋರೇಜ್ಗೆ ಬಟ್ಟೆಗಳಿಡೋದಕ್ಕೆ, ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಸ್ಟೋರ್ ಮಾಡಿ ಇಡೋದಕ್ಕೆ ಕಬೋರ್ಡಲ್ಲಿ ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೇರೆ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೋಡಿ ಆ ಕೆಳಗಡೆ ಒಂದು ಪೀಸನ್ನು ಕಟ್ ಮಾಡಿಕೊಂಡು ಈ ರೀತಿ ಲಾಂಗ್ ಪೀಸ್ ಆಗಿ ಬರುತ್ತೆ. ನಾವು ಪೇಪರ್ ಬ್ಯಾಗ್ನ ಕಟ್ ಮಾಡಿಕೊಂಡಾಗ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ಹ್ಯಾಂಡಲ್ಸ್ ಇರುತ್ತೆ. ಸೊ ಆ ಹ್ಯಾಂಡಲ್ಸ್ನ ಈ ರೀತಿ ತೆಗೆದು ಬಿಡಬೇಕು. ಎರಡೂ ಸೈಡು ಹ್ಯಾಂಡಲ್ಸ್ನ ತೆಗೆದಾದ್ಮೇಲೆ ಇದನ್ನು ನಾವು ಚಿಕ್ಕ ಚಿಕ್ಕ ನೋಟ್ಬುಕ್ಸು, ಮಕ್ಕಳ ನೋಟ್ಬುಕ್ಸ್ ಎಲ್ಲ ಇರುತ್ತಲ್ಲ, ಆ ನೋಟ್ಬುಕ್ಸ್ಗೆ ಬೈಂಡಿಂಗ್ ಹಾಕೋದಕ್ಕೆ ಬ್ರೌನ್ ಬೈಂಡಿಂಗ್ ಥರನೂ ಯೂಸ್ ಮಾಡ್ಬೋದು. ತುಂಬ ಗಟ್ಟಿಯಾಗಿರುತ್ತೆ ಈ ಪೇಪರು. ಸೊ ಈ ಪೇಪರ್ನ ನಾವು ನೀಟಾಗಿ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನ ಬೈಂಡಿಂಗ್ ಥರ ಯೂಸ್ ಮಾಡ್ಕೋಬೋದು. ಆಮೇಲೆ ಸೈಡು ವರ್ಡಿಂಗ್ಸ್ ಎಲ್ಲ ಕೊಟ್ಟಿರ್ತಲ್ಲ, ಆ ವರ್ಡಿಂಗ್ಸ್ ಎಲ್ಲ ಒಳಗಡೆ ಹೋಗೋ ಹಾಗೆ ನಾವು ಮಾಡಿಕೊಂಡು ಮೇಲೆ ಪ್ಲೇನ್ ಇರುತ್ತಲ್ಲ, ಆ ಪ್ಲೇನ್ ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕ ನೋಟ್ಬುಕ್ಸ್ಗಾಗಲಿ ಅಥವಾ ಟೆಕ್ಸ್ಟ್ ಬುಕ್ಸ್ಗಾಗಲಿ ಮಕ್ಕಳಿಗೆ ಬೈಂಡಿಂಗ್ ಹಾಕೋದಕ್ಕೆ ಯೂಸ್ ಮಾಡ್ಬೋದು. ಈ ರೀತಿ ನಾವು ಈ ಪೇಪರ್ ಬ್ಯಾಗ್ಸ್ನ ಯೂಸ್ ಮಾಡ್ಕೋಬೋದು. ವೇಸ್ಟು ಅಂತ ಬಿಸಾಡೋ ಬದಲು ಹ್ಯಾಂಡಲ್ಲು ನಾವು ತೆಗ್ದಿರ್ತೀವಲ್ಲ, ಆ ಸೈಡ್ ಮಾತ್ರ ನಾವು ನೀಟಾಗಿ ಆ ಪೇಪರು ಕಟ್ ಮಾಡಿಕೊಂಡು ನಾವು ಈ ರೀತಿ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನಾವು ಇದನ್ನು ನೋಡಿ ಏನಾದರೂ ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಕೆಳಗಡೆಗೆ ನಾವು ನ್ಯೂಸ್ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ನಾವು ತರಕಾರಿ ಎಲ್ಲ ಕಟ್ ಮಾಡ್ತೀವಿ, ಕೆಲವು ಸಲ ಗಲೀಜಾಗುತ್ತೆ ನೆಲ ಅಂತ. ಸೊ ಆ ರೀತಿ ಆದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಕಬೋರ್ಡ್ಸಲ್ಲಿ ನಾವು ಪಾತ್ರೆಗಳಿಡೋದಕ್ಕೆ ಕೆಲವು ಸಲ ನ್ಯೂಸ್ ಪೇಪರ್ನ ಶೀಟಾಗಿ ಬಳಸ್ತೀವಿ. ಮತ್ತು ಈ ರೀತಿ ದೇವ್ರ ಮನೆಯಲ್ಲಿ ಆ ಕೆಳಗಡೆ ಕಬೋರ್ಡಲ್ಲಿ ಚಿಕ್ಕ ಚಿಕ್ಕ ಕಬೋರ್ಡ್ ಇದ್ದಾಗ ಅದ್ರ ಒಳಗಡೆ ಹಾಕೋದಕ್ಕೆ ಯೂಸ್ ಮಾಡ್ಕೋಬೋದು. ದೇವ್ರ ಮನೆಯಲ್ಲಿ ಯೂಸ್ ಮಾಡಿದಾಗ ಆಯಿಲ್ ಎಲ್ಲ ಚೆಲ್ಲೋಗ್ತಾ ಇರುತ್ತಲ್ಲ, ದೀಪದ ಕೆಳಗಡೆ ಎಲ್ಲ ಆ ಪೇಪರ್ನ ಹಾಕ್ಬಿಟ್ಟು ಆಮೇಲೆ ಬೇಡ ಅಂದಾಗ ನಾವು ತೆಗೆದು ಬೇರೆ ಪೇಪರ್ನ ಹಾಕ್ಕೋಬೋದು. ಸೊ ದೇವ್ರ ಕಬೋರ್ಡು ನೀಟಾಗಿರುತ್ತೆ, ಆಯಿಲ್ ಎಲ್ಲ ಚೆಲ್ಲೋದಾಗೂ ಸಹ ಗಲೀಜಾಗಲ್ಲ. ಈ ರೀತಿ ನಾವು ರಿಯೂಸ್ ಮಾಡ್ಕೋಬೋದು ವೇಸ್ಟು ಅಂತ ಬಿಸಾಡೋ ಈ ಪೇಪರ್ ಬ್ಯಾಗ್ಸ್ನ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.